ಅದು ಬಿದ್ದೈತು ಗೋಡೆ. ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಫುಟ್ಪಾಟಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳು. ಅವ್ರ ಲೇಡೀಸ್ಗಳು ಸ್ವಲ್ಪ ಇದ್ರು, ಮಳೆಗೆ ಸ್ವಲ್ಪ ಬಚಾವ್ ಆಗಕ್ಕೆ ಬಂದಿದ್ರು. ಆ ಗೋಡೆ ಬಿದ್ದಿದ ತಕ್ಷಣ ಅವರು ಡೆಡ್ ಆಯ್ತು ಸರ್. ಓಕೆ, ಎಷ್ಟು ಜನ ಲೇಡೀಸ್, ಎಷ್ಟು ಜನ ಜೆಂಟ್ಸ್ ಏನು ಅಂತ? ನಾನೇ ನನ್ನ ಕೈಯಿಂದ 2 ಲೇಡೀಸ್ಗೆ ಎತ್ತಾಕಿದ್ದೀನಿ. ಒಂದು ಚಿಕ್ಕ ಮಗು 12 ವರ್ಷ ಮಗು, ಅದು 3 ಲೇಡೀಸ್ ಸತ್ತೋಗಿದ್ದಾರೆ. ಒಂದು 2 ಲೇಡೀಸ್ಗೆ ಇದಾಗಿದೆ, ಕಾಲ್ಗೆ ಬಿಟ್ಟಿದೆ. ಆಮೇಲೆ 4-5 ಜನಗೆ ನಾವೇ ಬಾಡಿ ಎತ್ತಿ ಹಾಕಿದೀವಿ. ಈಗ ಎಷ್ಟಿದೆ ಅಂತ ನಮಗೂ ಗೊತ್ತಾಗಿಲ್ಲ. ಎಷ್ಟು ವರ್ಷದ ಹಳೆ ಗೋಡೆ ಏನು ಅಂತ ಏನಾದ್ರು ಸರ್? ಈ 30 ಇಯರ್ಸ್ ಇರಬೇಕು, 25-30 ಇಯರ್ಸ್ ಇರಬೇಕು. ಓಕೆ, ಈ ಕಡೆ ಸರ್ ಹೇಳಿ, ನಿಮ್ಗೇನು ಗೊತ್ತಾಯ್ತು, ಏನು ನೋಡಿದ್ರಿ? ಬಂದ ತಕ್ಷಣ ಬಂದು ಎತ್ಕೊಂಡೆ. ಒಬ್ಬೊಬ್ರು ಬಾಡಿ ಫಸ್ಟ್ ಒಂದು 50-60 ವರ್ಷ ಏನಾಯ್ತು ಅವ್ರಿಗೆ ಫಸ್ಟ್ ಅವ್ರದ್ದೇ ಡೆಡ್ ಆಗಿದ್ದು. ಫಸ್ಟ್ ಅವ್ರಿಗೆ ನಾವು ಎತ್ಕೊಂಡು ಬಂದು ಹಾಕ್ತೀವಿ. ತಿರ್ಗಾ 13 ವರ್ಷ ಹುಡುಗಿ ಇತ್ತು. ಹುಡುಗಿ 7 ಮಂದಿ ಅಲ್ಲಿ ಹಾಕ್ಮೇಲೆ ನಮಗೆ ಗೋಡೆನೇ ಎತ್ತಕ್ಕಾಗಿಲ್ಲ. ಅದಕ್ಕೆ ತುಂಬಾ ವೇಟ್ ಇತ್ತು, ತುಂಬಾ ಜನ ಗರ್ದಿನೂ. ಆದ್ರೂ ನಾವು ಎಷ್ಟೈತೋ ಅಷ್ಟು ಹೆಲ್ಪ್ ಮಾಡಿದೀವಿ, ಆದ್ರೂ ನಮ್ಮ ಕೈನಲ್ಲಿ ಆಗಿಲ್ಲ ಅಷ್ಟೇ. ಆಮೇಲೆ JCB ಗೋಡೆ ಓಡೋಗ್ಬಿಟ್ಟು ನಾವೇ ಕರ್ಕೊಂಡು ಬಂದಿದ್ದು. JCB ನಾವು ನಮ್ಮ ನಜೀರ್ ಬೈ ಅಂತ ನಮ್ಮ ಫ್ರೆಂಡ್ ಇದ್ದಾರೆ, ಅವರು ನಾನು ಓಡೋಗ್ಬಿಟ್ಟು ಕರ್ಕೊಂಡು ಬಂದೆ. ಆಮೇಲೆ ಸರ್ಕಲ್ ಸಾಹೇಬ್ರು ಬಂದ್ರು, ಅವರು ಹೆಸರು ಅಂತೂ ಗೊತ್ತಿಲ್ಲ, ಪಾಪ ಮಂಜು ಸರ್ ಅಂತ ಸರ್ಕಲ್ ಸಾಹೇಬ್ರು ಅಲ್ಲಿ ನಿಂತಿದ್ರು. ನಾನು ಅಳ್ತಾ ಹೇಳಿದ್ರ, ಸರ್ ಅಲ್ಲಿ ಸಾವಾಗ್ಬಿಟ್ಟಿದೆ, ಜನಗಳ ಸುತ್ತೋಗ್ಬಿಟ್ಟಿದ್ದಾರೆ ಅಂತ. ಪಾಪ ಓಡ್ ಬಂದ್ರು ಸಾಹೇಬ್ರು, ಬಂದ್ಬಿಟ್ಟು ಅವ್ರು ರೆಸ್ಕ್ಯೂ ಮಾಡಿದ್ರು. ಪಾಪ ಫುಲ್ ಹೆಲ್ಪ್ ಮಾಡಿದ್ರು ಸಾಹೇಬ್ರು. ಅವರು ಟೀಮ್ ವರ್ಕ್ ಎಲ್ಲ ಮಾಡಿದ್ರು. ಅಂದ್ರೆ 8 ಜನ ಡೆತ್ ಆಗಿದೆ, ಬೇರೆ ಯಾರಿಗಾರು ಗಾಯ ಆ ಥರದ ಗಾಯನೂ ಆಗಿದೆ ಸರ್. ಎಷ್ಟು ಜನಕ್ಕೆ ಏನು ಅಂತ ಅಂದ್ಬಿಟ್ಟು ಅದು ಒಂದು 4-5 ಜನ, ಅಶ್ರಫ್ ಅಂತ, ಜಮೀರು ಅಂತ ಇಲ್ಲೇ ವ್ಯಾಪಾರ ಮಾಡೋರು. ಅವ್ರ ಐಟಮ್ ಎಲ್ಲ ಹಂಗೆ ಹೋಯ್ತು, ಬಂಡವಾಳ ಎಲ್ಲ ಅದರಲ್ಲೇ ಹೋಯ್ತು. ಅವ್ರಿಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಂಡೋಗಿ ಬೋರಿಂಗಲ್ಲೋ ಎಲ್ಲೋ ಟ್ರೀಟ್ಮೆಂಟ್ ಮಾಡಿಸ್ತಾವ್ರೆ ಸರ್. ಪರ್ಫೆಕ್ಟ್ ಮಾಹಿತಿ ಗೊತ್ತಿಲ್ಲ. ಒಬ್ಬರ ಹೆಸರು ಗೊತ್ತು, ಫಾರೂಕ್ ಬಿ ಅಂತ. ಇನ್ನೊಬ್ರ ಹೆಸರು ನಮ್ಮ ಮುಸ್ಲಿಮ್ಸ್ ವ್ಯಾಪಾರ ಮಾಡೋರು, ಚಿಕ್ಕ ವ್ಯಾಪಾರ. ಅವ್ರ ಹೆಸರು UP ಬಿಹಾರ ಅವರು, ಪಾಪ ಚಿಕ್ಕ ವ್ಯಾಪಾರ ಮಾಡೋರು. ಅವ್ರ ಹೆಸರು ಗೊತ್ತಿಲ್ಲ ಸರ್. ನಿಮ್ಮ ಹೆಸರಣ್ಣ? ನನ್ನ ಹೆಸರು ಸೈಯದ್ ಅಕ್ಬರ್. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.